ಓಡೋಗ್ತಾ ಇದ್ದೀರಾ? ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ಇನ್ನೊಂದು ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ನಾನು ಒಬ್ಬನೇ ಬಂದಿದ್ದೀನಿ ಇವತ್ತು, ಹಾಗಾಗಿ ಒಬ್ಬನೇ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಬಂದಿರೋದು ನಿಮಗೆ ಈ ಪ್ಲೇಸ್ ನಿಮಗೆ ಪರಿಚಯ ಇರಬಹುದು, ಯಾಕಂದರೆ ಇಲ್ಲಿ ಪ್ರಜ್ವಲ್ ಬ್ರೋ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ಅವರು ಜೆಲೆಸಾ ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಅದು ಜೆಲೆಸಾ ಅಲ್ಲ, ಚೆಲೆಸಾ. ಅವ್ರ ಹೆಸರು ಬಂದ್ಬಿಟ್ಟು ಚೆಲೆಸಾ. ಸೊ ನಾನು ಇದ್ರ ಬಗ್ಗೆ ತುಂಬ ತಿಳ್ಕೊಳಕ್ಕೆ ಹೋದಾಗ ನನಗೆ ಅರ್ಥ ಆಗಿದ್ದು ಇವರ ಹೆಸರು ಚೆಲೆಸಾ, ನಾಟ್ ಜೆಲೆಸಾ. ಪ್ರಜ್ವಲ್ ಬ್ರೋ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಓಕೆ, ನಾನು ಸ್ಟೋರಿ ಇಲ್ಲೇ ಹೇಳ್ಬಿಡ್ತೀನಿ, ಯಾಕಂದರೆ ಅಲ್ಲಿ ಹೋಗ್ತಾ ನಾನು ಒಬ್ಬನೇ ಇರ್ತೀನಿ, ಸ್ಟೋರಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಸ್ಟೋರಿ ಬಂದ್ಬಿಟ್ಟು ಇವಾಗೇನು ಮನೆಗೆ ಹೋಗ್ತಾ ಇದ್ದೀನಿ, ಆ ಮನೆಯಲ್ಲಿ ಒಂದು ಫ್ಯಾಮಿಲಿ ಇತ್ತು. ಒಬ್ಬ ಅಂದರೆ ಫ್ಯಾಮಿಲಿ ಅಂದರೆ ಮಗು ಇರಲಿಲ್ಲ, ಒಬ್ಬ ಗಂಡ ಹೆಂಡತಿ ಇಬ್ಬರಿದ್ರು. ಆ ಗಂಡ ಹೆಂಡತಿ ಇಬ್ಬರು ಏನಿದ್ರು ಚೆನ್ನಾಗೇ ಇದ್ದರು. ಆದರೆ ಆ ಹೆಣ್ಣು ಮಗು ಅಥವಾ ಹೆಂಡತಿ ಏನಿದ್ಲು ಅವಳಿಗೆ ಅನೈತಿಕ ಸಂಬಂಧ, ಲೈಕ್ ಅಫೇರ್ ಅಂತ ಏನು ಹೇಳ್ತಾರೆ, ಅದಿತ್ತು. ಸೊ ಅದು ಆ ಗಂಡನಿಗೆ ಗೊತ್ತಾಗಿ ಮನೆಯಲ್ಲೇ ನೋಡಿ ಏನೋ ಸೌಂಡ್ ಬಂತು ಅಲ್ಲಿ. ಅದು ಗೊತ್ತಾಗಿ ಆ ಹೆಣ್ಣು ಮಗುನ ಇಲ್ಲೇ ಅವರು ಕೊಲೆ ಮಾಡಿದ್ದಾರೆ. ಆ ಆತ್ಮ ಇನ್ನೂ ಇಲ್ಲೇ ತಿರುಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾರೆ. ಪ್ರಜ್ವಲ್ ಬ್ರೋ ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದಾರೆ. ನಾವು ಒಳಗೆ ಹೋಗೋಣ ಬನ್ನಿ. ಸೊ ನೋಡಿ, ಇದೇ ಲೊಕೇಶನ್ನು. ನನ್ನ ಕಣ್ಣಿಗೆ ಟಾರ್ಚ್ ಬಿದ್ದುಬಿಟ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ಇಲ್ಲಿ ಇವಾಗ ಟಾರ್ಚ್ ಹಾಕ್ತೀನಿ, ಒಂದು ನಿಮಿಷ. ನೋಡಿ, ಇಲ್ಲಿ ಏನೋ ಸೌಂಡ್ ಬಂತು, ನಾನು ವೀಡಿಯೋ ಮಾಡ್ಬೇಕಾದ್ರೆ ಸೌಂಡ್ ಬಂತು ಇಲ್ಲಿ. ಸೊ ಲೊಕೇಶನ್ ಬಂದುಬಿಟ್ಟು ಇದೆ ನೋಡಿ. ಮನೆ ಮಾತ್ರ ಸೈಕಾಗಿದೆ. ಪ್ರಜ್ವಲ್ ಬ್ರೋ ನನಗೆ ಇದು ಮನೆ ಲೊಕೇಶನ್ ಕೊಟ್ಟಿದ್ದಾರೆ. ನನಗಿದು ಹೋಗಬೇಕು ಅಂತ ಅನಿಸ್ತು. ನಾನು ಒಂದು ಸೋಲೋ ಹಂಟ್ ಮಾಡಬೇಕು ಅಂತ ಅನಿಸ್ತಾ ಇತ್ತು, ಯಾಕಂದರೆ ಸೋಲೋ ಹಂಟ್ ಮಾಡಿ 2-3 ಮಂತ್ಸ್ ಆಗೋಯ್ತು. ಸೊ ನಾನು ಮಾಡಬೇಕು ಅಂತ ಅನಿಸ್ತು. ಪ್ರಜ್ವಲ್ ಬ್ರೋ ಕೇಳಿದೆ, ಅವ್ರು ಸೋಲೋ ಹಂಟ್ ಮಾಡಿದ್ದಾರೆ, ನಾನು ಮಾಡೋಣ ಅಂತ ಬಂದಿದ್ದೀನಿ. ಹುಯ್, ಯಾರದು? ಚೆಲೆಸಾ ಅವರೇ, ನೀವೇನಾ? ಚೆಲೆಸಾ ಅವರೇ, ನೀವೇನಾ? ಚೆಲೆಸಾ ಅವರೇ, ನಿಲ್ಲಿ, ನಾನು ಬರ್ತಾ ಇದ್ದೀನಿ. ಚೆಲೆಸಾ ಅವರೇ, ಬರ್ತಾ ಇದ್ದೀನಿ ನಾನು. ಗೈಸ್, ನಾನು ಚೆಲೆಸಾ ಅವ್ರನ್ನ ನೋಡಿದ್ದೀನಿ. ಸೈಕು ಮಂಚು. ಚೆಲೆಸಾ ಅವರೇ, ನಾನು ಇವಾಗ ನೋಡಿದೆ. ಚೆಲೆಸಾ ಅವರೇ, ಇವಾಗ ತಾನೇ ನೋಡಿದೆ ನಾನು ನಿಮಗೆ. ಎಲ್ಲಿ ಹೋದ್ರಿ ನೀವು? ಚೆಲೆಸಾ ಅವರೇ, ನೀವು ಇಲ್ಲಿದ್ದೀರಾ? ಇವಾಗ ತಾನೇ ನೀವು ಇಲ್ಲಿ ನಿಂತಿದ್ರಿ ಚೆಲೆಸಾ ಅವರೇ. ಗೈಸ್, ಇಲ್ಲೇನೋ ಇದೆ, ಸ್ಟೆಪ್ಸ್ ಎಲ್ಲ ಇದೆ. ಓಕೆ, ಇಲ್ಲೆಲ್ಲ ಗಲೀಜು ಮಾಡಿದ್ದಾರೆ. ಇಲ್ಲೇ ನೋಡಿದೆ ಚೆಲೆಸಾ ಅವರೇ, ನಾನು ಇಲ್ಲಿ ನಿಮಗೆ ನಿಂತಿದ್ದು ನೋಡಿದೆ. ನಾನು ನಿಮಗೆ ಬರೋಕ್ಕಾಗುತ್ತಾ ನನ್ನ ಮುಂದೆ? ನನ್ನ ಮುಂದೆ ಬರೋಕ್ಕಾಗುತ್ತಾ ಚೆಲೆಸಾ ಅವರೇ? ಗೈಸ್, ಬ್ಯಾಟ್ ಕಿರಿಸ್ತಾ ಇರೋದು ಸೌಂಡ್ ಬರ್ತಾ ಇದೆ. ಆಮೇಲೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇಲ್ಲಿ ನನ್ನ ಲೆಫ್ಟಲ್ಲಿ ಒಂದು ಮನೆ ರೆಡಿ ಆಗ್ತಾ ಇದೆ. ಆಮೇಲೆ ಹಿಂದೆ ತೋಟ ಬೇರೆ ಇದೆ. ಈ ತೋಟದಲ್ಲಿ ಏನೋ ಬೆಳೀತಾ ಇದ್ದಾರೆ. ಇವರು ಸೌಂಡ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ. ನನಗಂತೂ ಇವಾಗಲೇ ಮೈಯೆಲ್ಲ ಜುಮ್ ಅಂತೈತೆ.
ಮೈಯೆಲ್ಲ ಜುಮ್ ಅಂದು ನಾನು ಕ್ಯಾಮ್ರಾ ಹೆಂಗೆ ಹಿಡಿತಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊತೀನಿ. ಓಪ್ನಿಂಗ್ ವಿಡಿಯೋದಲ್ಲಿ ನನಗೆ ಹೆಂಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಕಾಣಿಸ್ತಾ ಇದ್ದೆ ಅಂತ ಅನ್ಕೋತೀನಿ. ಕಾಣಿಸ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಓಕೆ, ಗೈಸ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ರಿಶ್ಚಿಯನ್ ಅವರೇ ಇದ್ದಿದ್ದು. ಯಾರದು? ನಾನು ಒಳಗೆ ಬರಬಾರ್ದಾ? ಚಲೇಸ ಅವರೇ, ಚಲೇಸ ಅವರೇ, ಗೈಸ್ ಚಲೇಸ ಅವರೇ, ನಾನು ಒಳಗೆ ಬರಬಾರ್ದಾ? ಯಾಕೆ ನಾನು ಒಳಗೆ ಬರಬಾರ್ದಾ? ಇಲ್ಲಿ ಯಾಕೆ ಡೋರ್ ತೆಗಿಯಕ್ಕೆ ಬಿಡ್ತಾ ಇರಲಿಲ್ಲ? ಗೈಸ್ ನಾನು ಕೋಲ್ ನೋಡಿದ್ದೆ. ಯಾಕೆ ಹಿಂಗೆ ಅಟ್ಯಾಕ್ ಮಾಡ್ತಾ ಇದ್ದೀರಾ? ಗೈಸ್ ನನಗೆ ಯಾಕೋ ಕಲ್ಲೆಲ್ಲ ಬರ್ತಾ ಇದೆ. ಅದೇನಂತ ನೋಡ್ಕೊಬರ್ಬೇಕು ಹೊರಗೆ. ಗೈಸ್ ಇಲ್ಲಿ ನೋಡಿ, ಇಲ್ಲೂ ನೋಡಿ. ಯಾಕೆ ಚಲೇಸ ಅವರೇ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಹೇಳಿ? ಬೆಸ್ಟ್ ನಾನು ಹೊರಗೆ ಹೋಗ್ಬಿಟ್ಟು ಒಂದು ಸುತ್ತಾಕೋ ಬರೋದು ಬೆಸ್ಟ್ ಅನಿಸ್ತಾ ಇದೆ. ಒಳಗೆ ಸೌಂಡ್ ಬರ್ತಾನೆ ಇದೆ. ಓಹೋ ಹೋ 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 ಹೋ. ಚಲೇಸ ಅವರೇ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಗೈಸ್ ನೋಡಿದ್ರ, ಅದು ಕ್ಯಾಪ್ಚರ್ ಆಯ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಮನೆ ಮಾತ್ರ ಸೈಕಾಗಿದೆ.
ನಾನು ಜಾಸ್ತಿ ಮಾತಾಡ್ತಾ ಇಲ್ಲ, ನಿಮಗೆ ಮಾತಾಡದೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ. ನನ್ನ ಮುಂದೆ ನೀವು ಕಾಣಿಸ್ಕೊಂಡ್ರಿ ಅವಾಗಲೇ, ಇವಾಗ ಯಾಕೆ ಕಾಣಿಸ್ಕೊಳಕ್ಕಾಗ್ತಿಲ್ಲ ನಿಮಗೆ? ಸೇಮ್ ಸೇಮ್ ಆ ಕಡೆಯಿಂದನೂ ಈ ಕಡೆಯಿಂದನೂ ಸೇಮ್. ಈ ಕಡೆ ಏನೋ ಕ್ಲೋಸ್ ಮಾಡಿದ್ದಾರೆ. ಬಂದೆ ಇರಿ, ಒಳಗೆ ಬರ್ತೀನಿ ಇರಿ. ಕಂಬಳಿ ಹುಳ. ಡೋರ್ ಮುಚ್ಕೊಬಿಟ್ಟಿದೆ ಮತ್ತೆ. ನನಗೆ ಹೊರಗಡೆ ಕಳಿಸ್ಬೇಕಂತ ಏನಾದರೂ ಪ್ಲ್ಯಾನ್ ಮಾಡಿದೆ? ಹೆಂಗೆ ಇದು ಚಲೇಸಾ? ನಾನು ಬರಬಾರ್ದ ಒಳಗೆ? ಕಾಯ್ಸ್ ನೋಡಿ, ನಾನು ಒಳಗೆ ಬರಬಾರ್ದ ಹೇಳಿ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಚಲೇಸ್ ಅವರೇ? ಮತ್ತೆ ಹೊರಗಡೆ ಸೌಂಡ್ ಬರ್ತಾ ಇದೆ ಏನು? ಇದೇನೋ ಬಾತ್ರೂಮು, ಇದೇನು ರೂಮು ಗೊತ್ತಿಲ್ಲ. ಸೌಂಡ್ ಬರ್ತಾ ಇದೆ. ಯಾರ? ನೀವೇನ ನಗ್ತಾ ಇರೋದು? ನೀವೇನ ನಗ್ತಾ ಇರೋದು? ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ದೀರಾ? ಕ್ಯಾಪ್ಚರ್ ಆಗ್ತಾ ಇದೆಯಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ನನ್ನ ಫೋನ್ ನೋಡ್ತಾ ಇಲ್ಲ, ನಾನು ಬರೀ ಹೊರಗಡೆ ನೋಡ್ತಾ ಇದ್ದೀನಿ. ಓಡೋಗ್ತಾ ಇದ್ದೀರಾ? ಯಾರದು? ಏನಕ್ಕೆ ನನ್ನ ತಳ್ಳಿದೇನಕ್ಕೆ ನೀವು? ನನ್ನ ತಳ್ಳಿದೇನಕ್ಕೆ? ನನಗೆ ತಳ್ತಾ ಇದ್ದೀರಾ ನೀವು ಹೊರಗಡೆ ಹೋಗುವಂತ? ಹಾಂ, ಸೌಂಡ್ ಕೇಳಿ.
ಗೈಸ್, ನಾನು ಪ್ರಜ್ವಲ್ ಅವ್ರ ವಿಡಿಯೋದಲ್ಲಿ ನೋಡಿದ್ದೆ, ಈ ಕೋಲು ಬಿದ್ದಿತ್ತು, ಇವಾಗ ನಿಂತಿದೆ. ಮತ್ತೆ ಈ ಕೋಲು ಇರಲಿಲ್ಲ, ಇವಾಗ ಎಲ್ಲಿಂದ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಇಷ್ಟು ಚಿಕ್ಕ ಮನೆ ಇಷ್ಟೊಂದು ಆಟ ಆಡಿಸ್ತಾ ಇದೆ. ನಿಮ್ಮ ಜೊತೆ ಯಾರಾದರೂ ಇದ್ದಾರಾ ಚಲೇಸ? ಹಾಂ, ನಿಮ್ಮ ಜೊತೆ ಯಾರಾದರೂ ಇದ್ದಾರಾ? ನಾನು ಮಾಡ್ತಾರೆ, ನನ್ನ ಕಾಲಿಗೆ ತಾಗ್ತದೆ ಕಲ್ಲು. ನೋಡಿ, ಯಾರೋ ನಿಮಗೆ ಮಾತಾಡಿಸ್ಬೇಕು ಅಂತ. ಹೌದು ಹೌದು, ನನಗೆ ಕಾಣಿಸ್ತಾ ಇದೆ. ನೋಡಿ, ನಿಮಗೆ ಕೊನೆ ಬಾರಿನೂ ನನ್ನ ಸ್ನೇಹಿತನಾದ ಪ್ರಜ್ವಲ್ ನಿಮಗೆ ಮಾತಾಡಿಸ್ಬೇಕು ಅಂತ ಬಂದಿದ್ರು. ಅವಾಗಲೂ ಅವ್ರು ನಿಮಗೇನು ಹಾನಿ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ನಿಮಗೇನು ಮಾಡಲ್ಲ, ಹಾನಿ ಮಾಡಲ್ಲ. ಚಿಕ್ಕ ಮನೆ ಆದರೆ ಬಲ್ಲೆ ಆಟ ಆಡಿಸ್ತೈತೆ. ಡೋಸಿಂಗ್ ರಾಡ್ಸ್ ಯೂಸ್ ಮಾಡ್ಬಿಡೋದ? ಡೋಸಿಂಗ್ ರಾಡ್ಸ್ ಯೂಸ್ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಯಾರೂ ಇಲ್ಲ. ನನಗೆ ಆ್ಯಕ್ಚುಲಾಗಿ ಫೋನ್ ಹ್ಯಾಂಡ್ಲ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ ಒಬ್ಬನೇ. ಡೋಸಿಂಗ್ ರಾಡ್ಸ್ ಇದ್ದರೆ ಚೆನ್ನಾಗೆ ಕೇಳ್ಬೋದಿತ್ತು. ಬ್ಯಾಗ್ ಕೂಡ ಇದೆ ನೋಡಿ, ಬ್ಯಾಗ್ ಕೂಡ ಇಲ್ಲ. ಬ್ಯಾಗ್ ಅಲ್ಲೇ ಇದೆ, ಹೊರಗಡೆನೇ ಇದೆ. ಏನು ಇಲ್ಲ, ಆದರೆ ಹೆವಿ ಸೌಂಡ್ಸ್ ಮಾತ್ರ ಹೆವಿ ಬರ್ತಾಯಿದೆ. ಕ್ಯಾಮ್ರಾನು ಲ್ಯಾಗ್ ಹೊಡಿತಾ ಇದೆ ನೋಡಿ. ಲೈನ್ಸ್ ಬರ್ತಾಯಿದೆ ಗೈಸ್, ಕ್ಯಾಮ್ರಾದ ಮೇಲೆ ಲೈನ್ಸ್ ಬರ್ತಾಯಿದೆ ನೋಡಿ. ನಾನು ಹೋಗ್ಬಿಡ್ತೀನಿ. ನನಗೆ ಯಾಕೋ ನಾನು ಇಲ್ಲಿರೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ. ನಾನು ಹೋಗ್ಬಿಡ್ತೀನಿ, ಆಯಿತಾ? ಚಲೇಸ ಅವರೇ, ಸರಿ, ನಾನು ಹೋಗ್ತೀನಿ ಬಿಡಿ. ಯಾಕೋ ಎಡುತ್ತಾ ಇದ್ದೀನಿ ನಾನು. ಗೈಸ್, ಅಲ್ಲಿ ನನಗೇನು ಕಾಣಿಸ್ತಾ ಇಲ್ಲ. ಚಲೇಸ ಅವ್ರು ಇದ್ದಾರೋ ನನಗೆ. ಅದ್ರ ಮೇಲೆ ನೋಡಿದ್ದಂತೂ ನನಗೆ ಪಕ್ಕಾ ಕಾಣಿಸ್ತು. ಮೇಲೆ ಇಲ್ಲೆಲ್ಲ ಏನು ಏನಪ್ಪ ಇದು ಸೌಂಡ್ ಮತ್ತೆ ಬರ್ತೈತೆ. ಗೈಸ್, ಇಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಮತ್ತೆ. ನೀವೇನಾ ಅದು? ಚಲೇಸ, ನೀವೇನಾ ಅದು? ಗೈಸ್, ಎಲ್ಲೋದ್ರಿ?
ಚಲೇಸ್ ಅವರೇ, ನಾನು ನೋಡಿದೆ ನೀವೀಗ ಮತ್ತೆ ನನ್ನ ಕಣ್ಮುಂದೆ ಬರಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ಲ? ಆಯ್ತು ಬಿಡಿ. ನನ್ನ ಕಣ್ಮುಂದೆ ಬರಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ಲ ಚಲೇಸ? ಗೈಸ್, ಏನು ಕಾಣ್ತಾ ಇಲ್ಲ. ಮತ್ತೆ ಅದೇ ಅವ್ರು ನನ್ನ ಪ್ರಕಾರ ಅವ್ರು ನಾನು ನೋಡ್ತಾ ಇದ್ದೀನಿ ಅನ್ಸುತ್ತೆ ಅಲ್ಲಿಂದ. ಇಲ್ಲಿ ಬಂದಿದ ತಕ್ಷಣ ಮತ್ತೆ ಇಲ್ಲ. ಓಕೆ, ನಾನು ಹೋಗ್ತೀನಿ ಬಿಡಿ. ಇಲ್ಲಿ ಬಂದರೆ ನೀವು ಕಾಣಿಸ್ಕೋತೀರಾ, ಇಲ್ಲಿಂದ ಹೋದರೆ ಮತ್ತೆ ಮತ್ತೆ ಬರ್ತೀರಾ. ಸಾರಿ, ಅದು ನನ್ನ ಕಾಲಿಂದ ಬಂದಿದ್ದು ತಾಗಿ. ನೋಡಿ, ಮತ್ತೆ ಸೌಂಡ್ ಮಾಡ್ತಾ ಇದ್ದೀರಾ. ಓಕೆ ಚಲೇಸ, ನಾನು ಹೋಗ್ತಾ ಇದ್ದೀನಿ. ಪುನಃ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪುನಃ ಬರ್ತೀನಿ ನಾನು. ಗೈಸ್, ಚಲೇಸ ಅವರು ಕಾಣಿಸ್ಕೊಳ್ತಿರೋದಂತೂ ನಿಜ. ಆದರೆ ಅವರು ಕಣ್ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಾನು ಮತ್ತೆ ಬರ್ತೀನಿ, ಪ್ರಜ್ವಲ್ ಬ್ರೋನೇ ಕರ್ಕೊಬರ್ತೀನಿ ಈ ಲೊಕೇಶನ್ಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್. ಇನ್ನೊಂದು ವಿಡಿಯೋ ಮುಗಿಸೋಕ್ಕೂ ಮುಂಚೆ ನಾನು ಹೇಳ್ಬಿಡ್ತೀನಿ, ನಂದು ಇನ್ನೊಂದು ಚಾನೆಲ್ ಇದೆ, ಶಾರು ವ್ಲಾಗ್ ಅಂತ. ಆ ಚಾನೆಲ್ಗೂ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್. ನಾನು ಇಲ್ಲಿಂದ ಮುಂಚೆ ಹೋಗಬೇಕು, ಯಾಕಂದರೆ ಒಬ್ಬನೇ ಇರೋದ್ರಿಂದ ಕಷ್ಟ ಆಗುತ್ತೆ. ನನಗೆ ಎಂಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಇದು ಸೌಂಡ್ ಬರ್ತಾನೆ ಇದೆ.